ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಕಲಾಪ ಕದನ ಮುಂದುವರಿಯಲಿದೆ. ಸಚಿವ ನಾಗೇಂದ್ರ ವಜಾಕ್ಕೆ ಬಿಜೆಪಿ ಜೆಡಿಎಸ್ ಪಟ್ಟು ಹಿಡಿದಿದೆ. ಸಚಿವ ನಾಗೇಂದ್ರರನ್ನ ವಜಾಗೊಳಿಸಬೇಕು ಸಚಿವ ಸ್ಥಾನದಿಂದ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಸಾಕಷ್ಟು ದಿನಗಳಿಂದ ಪಟ್ಟು ಹಿಡಿದಿದೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧವಾಗಿಯೂ ಕೂಡ ದೋಸ್ತಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ನಿನ್ನೆ ನಡೆದಂತ ಹೋರಾಟ ಏನಿತ್ತು ಅದರ ಮುಂದುವರೆದ ಭಾಗ ಇವತ್ತೂ ಕೂಡ ನಡೆಯುತ್ತೆ. ರಾಜೀನಾಮೆ ಪಡೆಯುವವರೆಗೂ ಕೂಡ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುವ ಸಾಧ್ಯತೆಗಳಿದೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿ ಹೋರಾಟವನ್ನ ಮಾಡುವಂಥ ಕೆಲಸವನ್ನ ಬಿಜೆಪಿ ಹಾಗೆ ಜೆಡಿಎಸ್ ಮಾಡಿತ್ತು. ಹಿಂದೆಯೇ ಈ ರೀತಿಯಾಗಿ ಘೋಷಣೆಯನ್ನು ಕೂಡ ಮಾಡಿದ್ರು. ನಾವು ಪ್ರತಿಭಟನೆಯನ್ನ ಮಾಡ್ತೇವೆ, ಸದನವನ್ನು ನಡೆಸೋದಕ್ಕೆ ನಾವು ಬಿಡೋದಿಲ್ಲ, ಸದನದ ಒಳಗೆ ಹೊರಗೆ ಎರಡೂ ಕಡೆ ನಾವು ಪ್ರತಿಭಟನೆ ಮಾಡ್ತೇವೆ, ನ್ಯಾಯ ಸಿಗಬೇಕು, ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಪ್ರತಿಧ್ವನಿ ವಜಾವರೆಗೂ ಕೂಡ ಕಲಾಪಕ್ಕೆ ಅವಕಾಶವನ್ನ ನೀಡೋದಿಲ್ಲ ಅಂತ ಹೇಳಿ ಬಿಜೆಪಿ ಹೇಳಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಕಳಂಕಿತ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು, ಅಲ್ಲಿಯವರೆಗೆ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಪ್ರತಿಪಕ್ಷಗಳು ಉಭಯ ಸದನಗಳಲ್ಲಿ ಪಟ್ಟು ಹಿಡಿದಿದ್ದು ಇಡೀ ದಿನದ ಕಲಾಪ ಗದ್ದಲಕ್ಕೇನೆ ಆಹುತಿಯಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ನಾಗೇಂದ್ರ ವಜಾ ಆಗ್ರಹದಿಂದ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಆರೋಪ ಹಾಗೆ ಪ್ರತ್ಯಾರೋಪ ನಡೆದಿದ್ದು ವಿಧಾನ ಪರಿಷತ್ನಲ್ಲೂ ಕೂಡ ನಾಗೇಂದ್ರ ಗದ್ದಲ ಜೋರು ಪಡೆದಿತ್ತು. ಇನ್ನು ನಾಗೇಂದ್ರ ವಿರುದ್ಧ ರಾಜ್ಯದಾದ್ಯಂತ ಬಿಜೆಪಿ ಭಾರಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಮಾಡಿಕೊಂಡಿರುವಂತಹ ಪ್ರಕರಣ ಅದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಲುಕಿಕೊಂಡಿರುವಂತಹ ಸಚಿವ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಲ್ಲಿ ಹೇಗೆ ಸ್ಥಾನವನ್ನ ನೀಡೋದಕ್ಕೆ ಸಾಧ್ಯ? ಹಾಗಾಗಿ ವಜಾಗೊಳಿಸುವಂತೆ ಆಗ್ರಹಿಸಿ ರಾಜ್ಯದಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ ಮಾಡುವಂತ ಕೆಲಸವೂ ಕೂಡ ಆಗಿದೆ. ಇನ್ನೊಂದು ಕಡೆ ಸದನದಲ್ಲೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ಇಲ್ಲಿ ಅನ್ಯಾಯ ಆಗಿದೆ, ಸರ್ಕಾರ ಹಾಗೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ ತಪ್ಪು, ಹಾಗಾಗಿ ಅವರು ರಾಜೀನಾಮೆಯನ್ನ ನೀಡಬೇಕು, ರಾಜೀನಾಮೆಯನ್ನ ನೀಡಲಿಲ್ಲ ಅಂತ ಹೇಳಿದ್ರೆ ಸದನ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಬಿಗಿಪಟ್ಟು ಹಿಡಿದು ಕುಳಿತಿದ್ರು ಬಿಜೆಪಿ ಹಾಗೆ ಜೆಡಿಎಸ್. ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಮತ್ತೆ ಪ್ರತಿಭಟನೆ ನಡೆಯುತ್ತೆ. ಚರ್ಚೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ, ಜ್ವಲಂತ ಸಮಸ್ಯೆಗಳಿದೆ. ಆದರೆ ಈ ರೀತಿಯಾದಂತಹ ವಿಚಾರ ಪ್ರಸ್ತಾಪ ಆಗ್ತಾ ಇರೋದ್ರಿಂದ ಸದನದ ಸಮಯ ವ್ಯರ್ಥ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಕಡೆ ವಿಚಾರ. ಹಾಗಾಗಿ ಇವತ್ತು ಯಾವ ರೀತಿಯಾದಂತಹ ಚರ್ಚೆಗಳು ಆಗತ್ತೆ, ಇವತ್ತಾದ್ರೂ ಕೂಡ ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಇಡಬಹುದಾ ಏನು ಎತ್ತ ಎಲ್ಲವನ್ನ ಕಾದು ನೋಡ್ಬೇಕಿದೆ.